ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಲೆಹೆಂಗಾನ ಸ್ಟಿಚ್ ಮಾಡಿದ್ದೀನಿ. ಆ ಲೆಹೆಂಗಾ ಸ್ಟಿಚ್ ಮಾಡಿರೋದಕ್ಕೆ ಮಷಿನ್ ವರ್ಕ್ನ ಹಾಕಿದ್ದೀನಿ. ಯಾವ ರೀತಿಯಾಗಿ ಮಷಿನ್ ವರ್ಕ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ಮತ್ತು ಕಸ್ಟಮರ್ಗೆ ಈ ಥರನೇ ಹಾಕೊಡೋಕ್ಕೆ ಟ್ರೈ ಮಾಡಿ. ಬಟ್ ಈ ಥರ ಹಾಕೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಿಮ್ಮ ಓನ್ ಡಿಸೈನ್ ಏನಿದೆಯೋ ಅದನ್ನೇ ಟ್ರೈ ಮಾಡಿ ಹಾಕ್ಬೋದು. ಓಕೆನಾ. ನೋಡಿ, ಸ್ವೀಟ್ ಹಾರ್ಟ್ ಶೇಪ್ ನೆಕ್ನ ನಾನು ಫ್ರಂಟ್ಗೆ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಸ್ವೀಟ್ ಹಾರ್ಟ್ ಶೇಪ್ ನೆಕ್ನ ಕೊಟ್ಟು ನೀವು ಕಸ್ಟಮರ್ಗೆ ಹಾಕ್ಕೊಡಿ. ಕಾಮನ್ ನೆಕ್ ಶೇಪ್ ಈ ಥರ ಒಂದು, ಮತ್ತು ಸ್ವೀಟ್ ಹಾರ್ಟಲ್ಲೇ ಸ್ಟ್ರೈಟ್ ಲೈನ್ ಬಂದು ಕ್ರಾಸಾಗಿ ಒಂದು ಲೈನ್ ತೊಗೊಳುತ್ತೆ. ಆ ಥರ ಒಂದು ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ. ಎರಡು ನೆಕ್ ಶೇಪು ಲುಕ್ಕಾಗಿ ಕಾಣುತ್ತೆ. ಇನ್ನೂ ವೆರೈಟಿ ಆಫ್ ನೆಕ್ ಶೇಪ್ನ ಇಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಯಾವ ರೀತಿಯಾಗಿ ನಾನು ಸ್ವೀಟ್ ಹಾರ್ಟ್ ಶೇಪ್ಗೆ ನಾನು ಇವಾಗ ವರ್ಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ ಅಂತ. ಕಾಪರ್ ಕಲರ್ ಜೆರಿ ಥ್ರೆಡ್ನ ಯೂಸ್ ಮಾಡಿ ನಾನು ಇದಕ್ಕೆ ನೆಕ್ ಶೇಪ್ನ ಕೂರಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಇದು ಬಂದು ಸ್ಯಾರಿ ಮತ್ತು ಬ್ಲೌಸ್ ಪೀಸ್ ಎರಡೂ ರನ್ನಿಂಗ್ ಇದೆ. ಸ್ಯಾರಿ ಮತ್ತು ಬ್ಲೌಸ್ ಪೀಸ್ ಎರಡೂ ರನ್ನಿಂಗ್ ಇರೋದ್ರಿಂದ ನಾನು ವರ್ಕ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗೇ ಕಾಣಿಸುತ್ತೆ ಅಂತ ನನಗೆ ಅನಿಸ್ತಾ ಇರಲಿಲ್ಲ. ಯಾಕಂದರೆ ಇದು ಬ್ಲೌಸ್ ಪೀಸ್ ಬೇರೆ ಫುಲ್ಲು ಶೈನಿಂಗಾಗಿದೆ. ಬ್ಲೌಸ್ ಪೀಸ್ ಶೈನಿಂಗ್ ಇದ್ದಾಗ, ಸ್ಯಾರಿ ಮತ್ತು ಬ್ಲೌಸ್ ಎರಡೂ ರನ್ನಿಂಗ್ ಇದ್ದಾಗ ನಾವು ವರ್ಕ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಮಗೆ ತಲೆ ಕೆಡ್ತಾ ಇರುತ್ತೆ. ಯಾಕಂದರೆ ಬಾರ್ಡ್ರ್ ಒಂದು ಕಲರು, ಸ್ಯಾರಿ ಒಂದು ಕಲರ್ ಆ ಥರ ಇದ್ದರೆ ನಾವು ಏನಾದರೂ ವರ್ಕ್ ಹಾಕಿದ್ರೆ ಹೈಲೈಟಾಗಿ ಕಾಣಿಸುತ್ತೆ. ಸ್ಯಾರಿ ಒಂದು ಕಲರ್, ಬಾರ್ಡ್ರ್ ಒಂದು ಕಲರ್ ಇದ್ದಾಗ, ಎರಡೂ ಒಂದೇ ಥರ ಕಲರ್ ಇದ್ದಾಗ ನಾವು ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಬೇಕಂದ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಮತ್ತು ಎಲ್ಲ ಡಿಸೈನು ಆ ಥರ ಇದ್ದಾಗ ಸೂಟ್ ಆಗೋಲ್ಲ. ಆವಾಗ ನಾವು ಅದಕ್ಕೆ ಯಾವುದು ಸೆಟ್ ಆಗುತ್ತೋ ಆ ಡಿಸೈನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಹಾಕಬೇಕು ಬ್ಲೌಸ್ ಪೀಸ್ ಮೇಲೆ. ನೋಡಿ ಇವಾಗ ನಾನು ಇದು ಕಾಪರ್ ಕಲರ್ ಜೆರಿ ಥ್ರೆಡ್ಡಲ್ಲಿ ಬಾರ್ಡರ್ ಲೈನ್ ಸ್ಟಿಚ್ನ ಹಾಕಾದ್ಮೇಲೆ ನಾನು ಪರ್ಪಲ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಪೈಪಿಂಗ್ ಥ್ರೆಡ್ ಮೇಲೆ ನಾನು ಕವರಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಯಾಕೆ ನಾನು ಪರ್ಪಲ್ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ ಅಂತಂದರೆ, ಸಿಲ್ವರ್ ಕಲರ್ ಜೆರಿನ ಯೂಸ್ ಮಾಡಿದ್ದಾರೆ ಸ್ಯಾರಿಗೆ. ಸ್ಯಾರಿನೂ ಬಂದು ಪರ್ಪಲ್ ಕಲರೇ ಇದೆ. ಅದರಿಂದ ನಾನು ಸಿಲ್ವರ್ ಕಲರ್ ಜೆರಿ ಥ್ರೆಡ್ಡಲ್ಲಿ ಆ ಪರ್ಪಲ್ ಕಲರ್ ಸಿಲ್ಕ್ ಥ್ರೆಡ್ ಮೇಲೆ ಒಂದು ಈ ಥರ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ವಿ ಅಂತಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು ಪರ್ಪಲ್ ಕಲರ್ ಜೆರಿ ಥ್ರೆಡ್ನಲ್ಲಿ ಪೈಪಿಂಗ್ ಥ್ರೆಡ್ ಮೇಲೆ ಫಿಲ್ಲಿಂಗನ್ನು ಕೊಟ್ಟಾದಮೇಲೆ, ಸಿಲ್ಕ್ ಥ್ರೆಡಲ್ಲಿ ಫಿಲ್ಲಿಂಗ್ ಅನ್ನೋದು ಕೊಟ್ಟಾದಮೇಲೆ ಅದ್ರ ಮೇಲೆ ಸಿಲ್ಕ್ ಥ್ರೆಡಲ್ಲಿ ಈ ಥರ ಕಟ್ಸ್ ಥರ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಓಕೆನಾ. ಬಾಲ್ ಚೈನು ಮತ್ತು ಸ್ಟೋನ್ ಚೈನು, ಬಾಲ್ ಚೈನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇವಾಗ ಬಾಲ್ ಚೈನ್ನ ಅಟ್ಯಾಚ್ ಮಾಡಬೇಕು ಅಂದ್ಬಿಟ್ಟು ಜೆರಿ ಥ್ರೆಡ್ನ ಹಾಕ್ತಾಯಿದ್ದೀನಿ. ಬಾಲ್ ಚೈನ್ನ ಅಟ್ಯಾಚ್ ಮಾಡಾದಮೇಲೆ ನಾನು ಬಾಲ್ ಚೈನ್, ಸ್ಟೋನ್ ಚೈನ್ ಎರಡೂ ಅಟ್ಯಾಚ್ ಮಾಡಿದ್ದೀನಿ. ಫಸ್ಟು ಸ್ಟೋನ್ ಚೈನ್, ಆಮೇಲೆ ಬಾಲ್ ಚೈನು. ಇವಾಗ ಸಿಂಗಲ್ ಬಾಲ್ ಚೈನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅಲ್ಲಲ್ಲೇ ನಾವು ಮಿಷಿನ್ ಸೌಂಡ್ ಬಂದಾಗ ನೋಡ್ಕೋಬೇಕು. ಮಿಷಿನ್ ಏನಾದರೂ ಸೌಂಡ್ ಬರ್ತಾಯಿದ್ರೆ ನಾವು ಯಾಕೆ ಈ ಥರ ಸೌಂಡ್ ಬರ್ತಾಯಿದೆ, ಎಲ್ಲಾದರೂ ದಾರ ತಗೊಳಕೊಂಡಿದ್ದೀನಿ ಅಂತ ತೆಗೆದು ನೋಡಿ ನೀಟಾಗಿ ಎಲ್ಲ ಸ್ವಲ್ಪ ಆಯಿಲ್ ಹಾಕಿ ಮಿಷಿನ್ನ ರನ್ ಮಾಡಿ ಸ್ವಲ್ಪ ರೊಟೇಟ್ ಮಾಡಿ ನೋಡಿ ಮಿಷಿನು ಈಸಿಯಾಗಿ ಮೂವಬಲ್ ಆಗ್ತಾಯಿದೆ ಅಂತಂದರೆ ರನ್ ಮಾಡಿ, ಇಲ್ಲ ಹಿಡ್ಕೊಂಡಂಗೆ ಆಗ್ತಾಯಿದೆ ಅಂದರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ರನ್ ಮಾಡಿ. ಫಸ್ಟೇ ನೀವು ರನ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಟೈಮರ್ ಔಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇದೇ ರೀತಿಯಾಗಿ ನೀವು ಟೈಮರ್ ಔಟ್ ಮಾಡ್ಕೊಳ್ಳೋ ಇದು ತುಂಬ. ಅದಕ್ಕೋಸ್ಕರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬ ನಿಧಾನವಾಗಿ ಸ್ವಲ್ಪ ಮಿಷಿನ್ ಸೌಂಡ್ ಬಂದಾಗ ತುಂಬ ಹುಷಾರಾಗಿ ನೀವು ಡಿಸೈನನ್ನು ಹಾಕಬೇಕಾಗುತ್ತೆ. ಓಕೆನಾ. ನೋಡಿ ಇವಾಗ ನಾನು ಬಾಲ್ ಚೈನ ಅಟ್ಯಾಚ್ ಮಾಡಾಯಿತು. ನೆಕ್ಸ್ಟ್ ಇವಾಗ ಸ್ಟೋನ್ ಚೈನ್, ಬಾಲ್ ಚೈನ್ ಅವರು ಸಿಂಪಲಾಗಿ ಇರಲಿ ವರ್ಕ್ ಅಂತ ಹೇಳಿದರು. ಇವರು ನಮ್ಮ ರೆಗ್ಯುಲರ್ ಕಸ್ಟಮರು. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿಯಾಗಿ ಸ್ಯಾರಿ ಮತ್ತು ಬ್ಲೌಸು ಒಂದೇ ಥರ ಇದೆ, ಮತ್ತು ಸ್ಯಾರಿಲೂ ಯಾವುದೇ ಥರದ ಆಪೋಸಿಟ್ ಕಲರ್ ಇಲ್ಲ, ಬಾರ್ಡ್ರಿಗೂ ಮತ್ತು ಸ್ಯಾರಿಗೂ. ಬ್ಲೌಸಲ್ಲೂ ಏನೂ ಆ ಥರ ಕಲರ್ ಬಂದಿಲ್ಲ. ಎರಡಕ್ಕೂ ಕಲರ್ ಮ್ಯಾಚ್ ಮಾಡಬೇಕಂದ್ರೆ ಇವಾಗ ನಾವು ಒಂದು ಡಿಸೈನ್ ಸೆಲೆಕ್ಟ್ ಆಗೋ ಡಿಸೈನೇ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣೋ ಥರ ಹಾಕಬೇಕು, ಇಲ್ಲಾಂದರೆ ಅಷ್ಟು ಲುಕ್ ಬರೋಲ್ಲ ಅಂತ ಹೇಳಿದೆ. ಅದಕ್ಕೆ ಅವರಂದರು, ನಿಮ್ಗೆ ಗೊತ್ತಿರುತ್ತಲ್ವ, ನೀವು ಹಾಕಿ ಆಯಿತು ಪರವಾಗಿಲ್ಲ ಅಂತ ಅಂದರು. ಆಮೇಲೆ ಏನು ಗೊತ್ತಾ, ನಾವು ವರ್ಕ್ ಹಾಕಿಸ್ಕೋಬೇಕಾದ್ರೆ ಈ ಥರ ಎಲ್ಲ ಸ್ಮಾಲ್ ಬುಟ್ಟ ಈ ಥರ ಎಲ್ಲ ಡಿಸೈನು ಆ ಥರ ಇರೋದೆಲ್ಲ ಸೆಲೆಕ್ಟ್ ಮಾಡ್ಕೋಬೇಡಿ. ಸ್ವಲ್ಪ ನಾವು ಸಿಂಪಲಾಗಿ ವರ್ಕ್ ಹಾಕಿಸ್ಕೊಂಡ್ರು, ಫುಲ್ಲು ಪ್ಲೇನ್ ಬ್ಲೌಸ್ ಪೀಸ್ ಇದ್ದಾಗ ಸಿಂಪಲಾಗಿ ವರ್ಕ್ ಹಾಕ್ಕೊಂಡ್ರು ತುಂಬ ಗ್ರ್ಯಾಂಡಾಗಿ ಕಾಣ್ತೀವಿ. ಅದಕ್ಕೋಸ್ಕರ ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸ್ವಲ್ಪ ನೋಡಿ, ಅಂದರೆ ಸೀರೆ ಮೇಲ್ಗಡೆ ನೋಡ್ಬಿಡೋದಲ್ಲ, ಬ್ಲೌಸ್ ಪೀಸ್ ಹೇಗೆ ಬಂದಿದೆ ಅಂತ ನೋಡಿ. ಯಾಕಂದರೆ ಸೀರೆ ಮೇಲ್ಗಡೆ ನೋಡ್ಬಿಟ್ಟು ತಗೊಂಡ್ಬಿಡ್ತೀರಾ, ಆಮೇಲೆ ಸೀರೆ ನೋಡ್ಬಿಟ್ಟು ತಗೊಂಡ್ಬಿಡ್ತಾರೆ, ಬ್ಲೌಸ್ ಅಂತಾರ ಬಂದಿರುತ್ತೆ. ಆವಾಗ ನಮ್ಗೆ ಇದೇ ಥರ ವರ್ಕ್ ಬೇಕು, ಇದೇ ಥರ ಡಿಸೈನ್ ಬೇಕು, ಹಾಕೊಡಿ ಅಂತ ಕೇಳ್ತಾ ಇರ್ತೀರಾ. ನಾವು ಅದೇ ಥರ ಡಿಸೈನ್ ಅದೇ ಥರ ವರ್ಕ್ ಹಾಕ್ದಾಗ ತುಂಬ ಅದು ಚೆನ್ನಾಗಿ ಕಾಣಿಸ್ಬೋದು, ಕಾಣಿಸ್ತಿರ್ಬೋದು. ಚೆನ್ನಾಗಿ ಕಾಣಿಸ್ತಾ ಇರಬೇಕಾದ್ರೆ ನಮ್ಮನ್ನ ಹಿಡ್ಕೋತೀರಾ. ನೀವು ಚೆನ್ನಾಗಿ ಹಾಕಿಲ್ಲ ಡಿಸೈನ, ಫೋಟೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸ್ ಪೀಸ್ ಮೇಲೆ ಡಿಸೈನು, ನೀವೇನು ಈ ಥರ ಮಾಡಿಬಿಟ್ರಲ್ಲ, ನಾನು ಎಷ್ಟು ಇಷ್ಟಪಟ್ಟು ಈ ಸ್ಯಾರಿ ತೊಗೊಬಂದೆ. ತುಂಬ ಜನ ಏನಪ್ಪ ಇದೇ ಥರ ಕಂಪ್ಲೇಂಟ್ ಮಾಡಿರೋರು ಇದ್ದಾರೆ. ನಿಮಗೂ ಕೂಡ ಈ ಥರ ಕಂಪ್ಲೇಂಟ್ ಮಾಡಿರೋರು ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಆ ಥರ ಇದ್ದಾಗ, ಆ ಥರ ಮೈಂಡ್ ಮೆಂಟಾಲಿಟಿ ಇದ್ದಾಗ ದಯವಿಟ್ಟು ಹೇಳ್ತೀನಿ, ಕಸ್ಟಮರ್ ಜೊತೆ ನೀವು ಮಾತಾಡಿ ಆದಷ್ಟು ಅವ್ರಿಗೆ ಹೇಳಿ. ಯಾಕಂದರೆ ಅವ್ರು ತೋರಿಸೋ ಡಿಸೈನು ಕೆಲವೊಂದು ಬಟ್ಟೆಗೆ ಸೆಟ್ ಆಗುತ್ತೆ, ಕೆಲವೊಂದು ಬಟ್ಟೆಗೆ ಸೆಟ್ ಆಗೋಲ್ಲ. ಅವರು ಸುಮ್ಮನೆ ನಮಗೆ ಬಂದು ತಲೆ ತಿಂತಾರೆ. ನಾವು ಟೈಲರ್ ಆಗಿದ್ದೀವಿ, ಟೈಲರ್ ಏನಪ್ಪ ಅಂತ ಎಲ್ಲ ಹೇಳ್ತಾ ಇಲ್ಲ.
ಅವ್ರು ಹೇಳೋ ಕೆಲಸ ನಾವು ಮಾಡ್ಬೋದು. ಅವ್ರು ಹೇಳೋ ಕೆಲಸ ನಾವು ಮಾಡಿದ್ರು ಆ ಬಟ್ಟೆಗೊಂದು ಅಟ್ರಾಕ್ಷನ್ ಲುಕ್ ಬಂದಿಲ್ಲ ಅಂದರೆ ಅದಕ್ಕೆ ನಾವು ಜವಾಬ್ದಾರಿ ಆಗೋಲ್ಲ. ಬಟ್ ಆದರೆ ಲಾಸ್ಟಲ್ಲಿ ನಾವೇ ಜವಾಬ್ದಾರಿ ಆಗಬೇಕಾಗುತ್ತೆ. ಯಾಕಂದರೆ ಅವ್ರು ಆ ಥರ ಮಾಡಿಬಿಡ್ತಾರೆ, ಆ ಥರ ಇದು ಮಾಡ್ತಾಯಿರ್ತಾರೆ, ಅಮೌಂಟ್ ಕೊಡೋಕ್ಕೂ ಇದು ಮಾಡ್ತಾರೆ. ಸ್ವಲ್ಪ ಮಾತಿನ ವರ್ಷನೂ ಕೂಡ ಚೆನ್ನಾಗಿರಲ್ಲ. ಓಕೆನಾ, ಪ್ರತಿಯೊಂದು ಹ್ಯಾಂಡ್ಲ್ ಮಾಡಬೇಕು. ಬಟ್ ಅದೇನು ಮಾಡೋಕ್ಕಾಗಲ್ಲ. ಇವಾಗ ಒಂದು 10-15 ಜನ ಹೆಂಗಸ್ರುಗಳಿದ್ರೆ ಒಂದು ಮದುವೆ ಬಟ್ಟೆ ಒಪ್ಕೊಂಡು ಅಂದರೆ ಒಬ್ಬರು ಈ ಡಿಸೈನ್ ಎಷ್ಟೈತೆ ಅಂತಾರೆ, ಇನ್ನೊಬ್ರು ಅಂತಾರೆ ಈ ಬ್ಲೌಸ್ಗೆ ಈ ಥರ ಹಾಕೋರಲ್ಲ, ಈ ಬ್ಲೌಸೇನು ಹಿಂಗದಲ್ಲ ಅಂತಾರೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ ಗೊತ್ತಾಗಲ್ಲ. ಒಬ್ಬರು ಕಸ್ಟಮರು ಫೋನ್ ಮಾಡಿಬಿಡ್ತಾರೆ, ಇವರು ಈ ಥರ ಚೆನ್ನಾಗಿತ್ತು ಅಂದರು, ಇನ್ನೂ ಚೆನ್ನಾಗಿಲ್ಲ ಅಂದರು, ಅಕ್ಕ ಇನ್ನೊಂದು ಚೆನ್ನಾಗಿ ಹಾಕ್ಬೇಕಾಯ್ತು ಕಣಕ್ಕೈತ್ಗೆ ಅಂತಾರೆ. ಅಮೌಂಟ್ ಮಾತ್ರ 800 ರೂಪಾಯಿ ಕೊಡ್ತೀವಿ, 900 ರೂಪಾಯಿ ಕೊಡ್ತೀವಿ ಅಂತಾರೆ. ನಾವು ಅವ್ರಿಗೆ ಡಿಸೈನು ಚೆನ್ನಾಗಿರಬೇಕು, ಕಾಸು ಕಮ್ಮಿ ಆಗಬೇಕು. ಇಲ್ಲಿ ಟೈಲರ್ಗಳು ಹೋಗ್ಬೇಕಷ್ಟೇ. ಟೈಲರ್ಗಳು ಮಾತ್ರ ಹೊಲ್ದು ಹೋಯ್ತಾ ಇರಬೇಕು. ಆ ಥರ ಅವ್ರ ಮೈಂಡ್ ಮೆಂಟಾಲಿಟಿ. ಏನಂದರೆ ನಾವು ಎಷ್ಟು ಕಷ್ಟಪಡಬೇಕಲ್ವ, ನಾವು ಎಷ್ಟು ಕಷ್ಟಪಟ್ಟು ಅದನ್ನು ಹಾಕಿ ಕೊಡಬೇಕು. ಅದು ನೋಡೋಕ್ಕೆ ಅವ್ರಿಗೆ ಸಿಂಪಲ್ ಹಾಕೊಂಡ್ರು ನಾವು ಹೊತ್ತಲ್ಲಿ ಕಷ್ಟಪಡ್ದವ್ರು ಯಾರಿಗೂ ಕಣ್ಕೊಳಲ್ಲ. ಯಾಕಂದರೆ ಹೆಂಗಸುಗಳನ್ನ ಕೂತ್ಕೊಂಡು ಮಾತಾಡ್ತಾರೆ, ಗಾಸಿಪ್ ಮಾತುಗಳೇ ಜಾಸ್ತಿ. ಆದರೆ ಇಲ್ಲಿ ಕೆಲಸ ಮಾಡಿದಾಗೆ ಗೊತ್ತಾಗೋದು. ಒಂದು ಸೂಜಿಗೆ ದಾರ ನುಗ್ಸಿ ಅವರು ಒಂದು ಎಮ್ಮಿಂಗ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು ನಾವು ಅದೇ ಪ್ರತಿಯೊಂದು ಮಾಡಬೇಕಂದ್ರೆ ನೀವು ಟೈಲರಾಗಿ ಇನ್ನೇನು ಮಾಡಬೇಕು ಅಂತಾರೆ. ಆದರೆ ನಾವು ಮನುಷ್ಯ ತಾನೇ, ನಮಗೂ ಕಷ್ಟ ಅನ್ನೋದಿಲ್ವ, ಅದನ್ನು ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಎಷ್ಟೇ ಬ್ಯಾಡಾಗಿ ಬಿಹೇವ್ ಮಾಡಲಿ, ಬಟ್ ನಾನು ಬ್ಯಾಡಾಗಿ ಅವ್ರ ಜೊತೆ ಬಿಹೇವ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಅದು ಅರಿವು ಆಗಿರಲ್ಲ ನಮ್ಮ ಎಷ್ಟು ಕಷ್ಟ ಇರುತ್ತೆ ಅವ್ರು ಮಾಡಬೇಕಾದ್ರೆ ಏನು ಅಂತ. ಆ ಮಾತಿನಲ್ಲಿ ಏನು ಮಾತಾಡ್ತಾರೆ ಎಲ್ಲರೂ, ಮಾಡಿದಾಗೆ ಕೆಲಸ ಗೊತ್ತಾಗೋದು. ಓಕೆನಾ, ನೋಡಿ ಇವಾಗ ನಾನು ಎಷ್ಟು ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದೀನಿ ಅಂತ ಫ್ರಂಟ್ಗೆ ಇದು ಮಾಡಿರೋದು ನನ್ನ ಡಿಸೈನ ನೋಡಿ. ಇವಾಗ ಕಟ್ ವರ್ಕ್ ಶೇಪ್ ಅನ್ನೋದನ್ನ ಕೊಟ್ಟು ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡೋದಲ್ಲ, ಅದ್ರ ಪಕ್ಕ ಕಾಪರ್ ಕಲರ್ ಜರಿ ಥ್ರೆಡಲ್ಲಿ ಸಿಂಗಲ್ ಲೈನಲ್ಲಿ 3 ನಂಬರಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಾದಮೇಲೆ ಕಾಪರ್ ಕಲರ್ ಜರಿ ಥ್ರೆಡಲ್ಲಿ ನಾನು ಕಟ್ ವರ್ಕ್ ಶೇಪ್ನ ಡ್ರಾ ಮಾಡಿದ್ದೀನಿ. ಆ ಕಟ್ ವರ್ಕ್ ಶೇಪ್ನ ಡ್ರಾ ಮಾಡಾದ್ಮೇಲೆ ಮಧ್ಯ ಗ್ಯಾಪ್ ಇದೆಯಲ್ಲ, ಮಧ್ಯ ಗ್ಯಾಪ್ಗೆ ಸಿಲ್ವರ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಮತ್ತು ಪರ್ಪಲ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಲೀಫ್ ಡಿಸೈನ್ನ ಡ್ರಾ ಮಾಡಿದ್ದೀನಿ. ಓಕೆನಾ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಡಿಸೈನು ತುಂಬ ಗ್ರ್ಯಾಂಡಾಗಿ ಬಂತು ಲುಕ್ಕು. ಆಮೇಲೆ ಬರೀ ಪರ್ಪಲ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ನಾನು ಆ ಥರ ಲೀಫ್ ಡಿಸೈನ್ನ ಡ್ರಾ ಮಾಡಿಬಿಟ್ರೆ ಅದು ಹೈಲೈಟಾಗಿ ಕಾಣಿಸಲ್ಲ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ಮಾಮೂಲಿ ಸಿಲ್ವರ್ ಕಲರ್ ಇದು ಕಾಪರ್ ಕಲರ್ ಜರಿ ಥ್ರೆಡಲ್ಲೇ ನಾನು ಅದ್ರ ಮೇಲ್ಗಡೆ ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಫೈನಲ್ ಲುಕ್ ಯಾವ್ದಾರ ಬಂತು ಅಂತ ಲಾಸ್ಟಲ್ಲಿ ಫೋಟೋನ ತೋರಿಸ್ತೀನಿ. ಲಂಗಾನು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಕಸ್ಟಮರ್ಗೆ ಯಾವ ಥರ ಡಿಸೈನ್ ಹೊಲ್ದಿದ್ದೆ ಅನ್ನೋದ್ರಲ್ಲಿ. ತುಂಬ ಚೆನ್ನಾಗಿ ಡಿಸೈನ್ ಬಂತು. ಬ್ಯಾಕು, ಫ್ರಂಟು, ತೋಳು ಎಲ್ಲದಕ್ಕೂ ಇದೇ ಥರ ಇಲ್ಲೇನು ಮಾಡಿದ್ದೀನೋ ಅದೇ ಥರ ಡಿಸೈನ್ನೇ ಮಾಡಿದ್ದೀನಿ. ತುಂಬ ಗ್ರ್ಯಾಂಡ್ ಲುಕ್ ಬಂತು. ಫ್ರಂಟ್ಗೂ ಕೂಡ ನಾನು ಸ್ಮಾಲ್ ಲೀಫ್ ಡಿಸೈನ್ ಇಟ್ಟಿದ್ದೀನಿ. ಯಾಕಂದರೆ ಮಕ್ಕಳು ಬ್ಲೌಸ್ ಅಲ್ವಾ, ಚೆನ್ನಾಗಿ ಕಾಣಲಿ ಅಂತ. ತುಂಬ ಕಷ್ಟಪಟ್ಟು ನಾವು ಡಿಸೈನ್ಗಳೆಲ್ಲ ಹಾಕ್ತೀವಿ. ವರ್ಕ್ ಮಾಡೋದೆಲ್ಲ ತುಂಬ ಇದೆ. ನಂದು ಇವಾಗ ವರ್ಕ್ ಹಾಕಬೇಕು. ನಿಜ ಹೇಳ್ತೀನಿ, ನಿಮಗೂ ಈ ರೀತಿ ಪ್ರಾಬ್ಲಮ್ ಆಗಿದೆಯಾ ದಯವಿಟ್ಟು ಹೇಳಿ. ಟೈಲರ್ಸ್ಗಳಾಗಿರೋರು ಏನಂದರೆ ತುಂಬ ರೆಸ್ಟ್ಲೆಸ್ಸಾಗಿ ಕೆಲಸ ಮಾಡಿದಾಗ ರೆಸ್ಟ್ ಮಾಡಬೇಕು ಅನಿಸುತ್ತೆ. ಬಟ್ಟೆಗಳು ಬ್ಯಾಕ್ ಉಳ್ಕೊಂಡಿದೆ ನಂದು ಸ್ವಲ್ಪ. ಇದೇ ರೀತಿಯಾಗಿ ನಿಮ್ಮದು ಬ್ಯಾಕ್ ಉಳ್ಕೊಳ್ಳುತ್ತಾ, ಈ ರೀತಿ ಆಗೋ ಚಾನ್ಸಸ್ ನಿಮ್ಮದು ಇದೆಯಾ ಅಂತ ತಿಳಿಸಿ. ಯಾಕಂದರೆ ನನಗೆ ಯಾರೂ ಗೊತ್ತಿರೋ ಟೈಲರ್ ಇಲ್ಲ, ನಾನೇ ಎಲ್ಲ ಓನಾಗಿ ಮಾಡ್ತಾ ಇರೋದ್ರಿಂದ. ಯಾಕಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ಬ್ಯಾಕ್ ಉಳಿದಿದೆ, ಒಬ್ಬಳೇ ಮಾಡಬೇಕು. ಒಂದು ದಿನವೂ ರೆಸ್ಟ್ ಇಲ್ಲ. ಬಟ್ ರೆಸ್ಟ್ ಮಾಡೋಣ ಅಂತ ಹೋದರೆ ಮನೆ ಶಾಪ್ ಎರಡೂ ಒಂದೇ ಆಗಿರೋದ್ರಿಂದ ತುಂಬ ಟಾರ್ಚರ್ ಕೊಡ್ತಾರೆ ಕಸ್ಟಮರು. ಮಲ್ಕೊಳ್ಳೋಕ್ಕೆ ಬಿಡಲ್ಲ. ನೈಟಲ್ಲಿ ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅಂದರೆ ಕೆಲಸ ಮಾಡಬೇಕು, ಮನೆ ಕೆಲಸ. ಹಗಲಲ್ಲಾದರೆ ಸ್ವಲ್ಪ ನಿದ್ದೆ ಮಾಡಿಕೊಂಡು ದಿನ ಪೂರ್ತಿ ರೆಸ್ಟ್ ಮಾಡಂದರೆ ರೆಸ್ಟೇ ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕಾಗಲ್ಲ. ಇವಾಗ ರೆಸ್ಟ್ ಇಲ್ಲ ಅಂತ ಅಂದ್ಬಿಟ್ಟು ಏನು ಇದು ನಾವಿರೋ ಫೀಲ್ಡೇ ಇದೇ ಥರ ಅಂತ ಅಂದ್ಬಿಟ್ಟು ಸುಮ್ಮನೆ ಮಾಡ್ತಾಯಿದ್ದೀನಿ ನೋಡಿ. ಆ ಲೀಫ್ ಮಧ್ಯ ಗ್ಯಾಪ್ ಹಂಗೆ ನನಗೆ ಒಂದು ಸ್ವಲ್ಪ ಗಜಿಬಿಜಿ ಅನಿಸ್ತಾಯಿತ್ತು, ಏನೋ ಪ್ಲೇನ್ ಅನಿಸ್ತಾಯಿತ್ತು. ಅದಕ್ಕೋಸ್ಕರ ನಾನು ಆ ಥರ ರೌಂಡ್ ಶೇಪಲ್ಲಿ ಏನಪ್ಪ ಇದು ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ರೌಂಡ್ ಶೇಪಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿರೋ ತಾವು ಸ್ಟೋನ್ಸ್ನ ಪ್ರಿಕ್ ಮಾಡಿದ್ದೀನಿ. ಫುಲ್ಲು ಗ್ರ್ಯಾಂಡಾಗಿ ಕಾಣಿಸ್ತೈತೆ ಅದು ಬ್ಲೌಸು ನೋಡಿ. ಕಸ್ಟಮರು ಇವತ್ತು ಕೊಟ್ಟರೆ 3 ದಿನಕ್ಕೆ ಕೊಟ್ಬಿಡಿ ಅಂತಾರೆ. ಏನು ಮಾಡೋದು, ತುಂಬ ಕಷ್ಟ ಆಗ್ತಾಯಿದೆ. ಬಟ್ ಮಾಡಬೇಕು, ವಿಧಿ ಇಲ್ಲ, ಮಾಡ್ತೀನಿ ನೋಡಿ. ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನಾನು ಫಿಲ್ಲಿಂಗ್ ಅನ್ನೋದು ಕೊಟ್ಟಿದ್ದೀನಿ. ಅಲ್ಲೆಲ್ಲ ಸ್ಟೋನ್ಸ್ ಎಲ್ಲ ಫ್ರಿಕ್ ಮಾಡಬೇಕು. ಅದನ್ನು ಲಾಸ್ಟಲ್ಲಿ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದಮೇಲೆ ಲಾಸ್ಟಲ್ಲಿ ಐರನ್ ಗಿರನ್ನೆಲ್ಲ ಕೊಟ್ಟಾದಮೇಲೆ ಲಾಸ್ಟಲ್ಲಿ 7,000 ಗಮ್ನ ಹಾಕಿ ಬೇಗ ಅದು ಸ್ಟೋನ್ಸ್ನ ಫ್ರಿಕ್ ಮಾಡಿದ್ದೀನಿ. ಯಾರ್ಯಾರಿಗೆ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯಾಗಿ ಡಿಸೈನ್ಸ್ಗಳನ್ನು ಕಲಿಬೇಕು ಅನ್ನೋ ಆಸೆ ಇದ್ದರೆ ಈಗಲೇ SLVM ಟೈಲರಿಂಗ್ ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯಾಗಿ ಡಿಸೈನ್ ಎಲ್ಲ ಕಲಿತು ಎಕ್ಸ್ಟ್ರಾ ಟಿಪ್ಸ್ ಎಲ್ಲ ನಮ್ಮ ಕೈಲಿ ಹೇಳ್ಸ್ಕೊಂಡು ವಾಟ್ಸಪ್ಪಲ್ಲಿ ಚಾಟ್ ಮಾಡ್ಬೋದು. ಏನೇ ಡೌಟ್ಸ್ ಇದ್ದರೂ ವಾಟ್ಸಪ್ಪಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಕಾಲ್ ಆದರೂ ಮಾಡಿ. ಫ್ರೀ ಕ್ಲಾಸಸ್ ಎಲ್ಲ ನಡೀತದೆ. ಫ್ರೀ ಕ್ಲಾಸಸ್ನ ಬೇಕಾದ್ರೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ.
ಲಿಂಕ್ ಶೇರ್ ಮಾಡ್ತೀನಿ, ಹಾಯ್ ಅಂತ ಕಳಿಸಿ. ಥ್ಯಾಂಕ್ ಯು. ಫೈನಲ್ ಲುಕ್ ನೋಡಿ ಈ ರೀತಿಯಾಗಿ ಬಂತು. ಬ್ಯಾಕ್ ಹುಕ್ ಇಟ್ಟಿದ್ದೀನಿ. ಇದು ಮಕ್ಕಳ ಬ್ಲೌಸು, 9ರಿಂದ 10 ವರ್ಷದವ್ರಿಗೆ ಮಕ್ಕಳ ಬ್ಲೌಸು. ಬ್ಯಾಕಲ್ಲಿ ಎಷ್ಟು ಗ್ರ್ಯಾಂಡಾಗಿ ಡಿಸೈನ್ ಹಾಕಿದ್ದೀನಿ ನೋಡಿ. ಫ್ರಂಟಲ್ಲೂ ಕೂಡ ಅದೇ ರೀತಿಯಾಗಿ ಗ್ರ್ಯಾಂಡಾಗಿ ಡಿಸೈನ್ ಹಾಕಿದ್ದೀನಿ. ಸ್ಟೋನ್ಸ್ ಪ್ರಿಕ್ ಮಾಡದೆ ಇರುವಾಗ ನಾನು ಫೋಟೋ ಹೊಡೆದಿರೋದು. ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿ ಕಸ್ಟಮರ್ ಕೊಟ್ಟು ಕಳಿಸ್ದೆ. ತುಂಬ ಮಗುಗೂ ಅಷ್ಟೇ ಫಿಟ್ಟಿಂಗ್ ಅಷ್ಟೇ ಚೆನ್ನಾಗಿತ್ತು. ಇದೇ ರೀತಿಯಾಗಿ ಡಿಸೈನ್ಸ್ ಎಲ್ಲ ಕಲಿಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರಂಟ್ ನೆಟ್ ಈ ಡಿಸೈನು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.